ಎಲ್ಲರಿಗೂ ನಮಸ್ಕಾರ. ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಲಾಸ್ಟ್ 3 ವಿಡಿಯೋಸ್ಗಳಲ್ಲಿ ಏನೇನು ನೋಡಿವಿ, ಒಂದು ಕನ್ನಡ ಸಬ್ಜೆಕ್ಟ್ ಬಗ್ಗೆ ನಾನು ಅಂಕುಶ ಸ್ವಲ್ಪ ಸೌಂಡ್ ಕಡಿಮೆ ಮಾಡಪ್ಪ. ಲಾಸ್ಟ್ ವಿಡಿಯೋಸ್ಗಳಲ್ಲಿ ನಾವು ಕನ್ನಡ, ಇಂಗ್ಲೀಷು ಮತ್ತು ಅದರ ಜೊತೆಗೆ ನಾನು ಸೋಷಿಯಲ್ ಸೈನ್ಸ್ ಬಗೆಗೆ 3 ವಿಷಯಗಳ ಬಗೆಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಯಾವ ವಿಡಿಯೋಸ್ಗಳನ್ನು ನೋಡ್ತೀನಿ ಮತ್ತು ಯಾವ ರೀತಿ ನನ್ನ ಅಭ್ಯಾಸ ಇರ್ತದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಇವತ್ತು ಒಂದು ಸ್ಪೆಷಲ್ ವಿಷಯ ಯಾವುದು ಅಂದ್ರೆ ಮ್ಯಾಥ್ಸ್ ಬಗೆಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಎಲ್ಲರೂ ಕೂಡ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರಿ ಇದ್ರ ಬಗೆಗೆ. ಗಣಿತ ಅಂದ್ರೆ ಒಂದು ಕಬ್ಬಿಣದ ಕಡಲೆ ಅಂತ ಹೇಳಿ, ಬಟ್ ಅದರಂಥ ಇಂಟ್ರೆಸ್ಟ್ ಸಬ್ಜೆಕ್ಟ್ ಯಾವುದಿಲ್ಲ ಅಂತ ನನಗೆ ಅನಿಸ್ತೈತಿ. ಕನ್ನಡ ಬಿಟ್ಟರೆ ನನಗೆ ಸೆಕೆಂಡ್ ಭಾಳಷ್ಟು ಇಂಟ್ರೆಸ್ಟ್ ಇರುವಂತಹ ಸಬ್ಜೆಕ್ಟ್ ಅಂದ್ರೆ ಮ್ಯಾಥ್ಸ್. ಭಾಳಷ್ಟು ಈಸಿಯಾಗಿ ನಾವು, ಯಾಕಂದ್ರೆ ಈಸಿ ಅಂದ್ರೆ ಏನು, ನಾವು ಪ್ರಾಕ್ಟೀಸ್ ಮಾಡಿದ್ರ ಮೇಲೆ ಇರ್ತೈತಿ. ಯಾವಾಗಲೂ 5th 4th ಹಿಡಿದು ಅದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ತೋರಿಸಿರೋದ್ರಿಂದ ನಾವು ಅದು ಈಸಿ ಆಕೋತ ಹೋಗ್ತಿತ್ತು. ಒಮ್ಮೆ ಈಗ ಈಸಿ ಆಗಲ್ಲ, ನನಗೂ ಅರ್ಥ ಆಗ್ತೈತಿ ನಿಮ್ಮ ಪ್ರಾಬ್ಲಮ್. ಬಟ್ ಅದಕ್ಕೆ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ಟೆಲಿಗ್ರಾಮಲ್ಲಿ ಬಹಳಷ್ಟು ವಿಡಿಯೋಸ್ಗಳನ್ನು ಶೇರ್ ಮಾಡಿದ್ದೆ. ಯಾವುದಂದ್ರೆ ಮಕ್ಕಳ ವಾಣಿ ಮತ್ತು ಇನ್ನೊಂದು ಅದರೊಳಗಿಂದ ಗೌರ್ಮೆಂಟ್ ಕಡೆಯಿಂದ ಬಂದಿರುವಂತಹ ವಿಡಿಯೋಸ್ಗಳನ್ನು, ಅಂದರೆ 5ನೇ ತರಗತಿ ಹಿಡಿದು ಅವ್ರು ಹೇಳಿರುವಂತಹ ವಿಷಯಗಳನ್ನು ನೀವು ಅಭ್ಯಾಸ ಮಾಡ್ಕೋತಾ ಹೋಗ್ರಿ ಅಂತ ಹೇಳಿ ಪ್ರತಿಯೊಂದು ವಿಡಿಯೋವನ್ನು ಶೇರ್ ಮಾಡಿದ್ದೆ ನಾನು. ಬಟ್ ಎಷ್ಟು ಜನ ಅದನ್ನು ಯೂಸ್ ಮಾಡ್ಕೊಂಡಿರೋ ಗೊತ್ತಿಲ್ಲ. TETಗೆ ಅದನ್ನು ನೀವು ಆ 5ನೇ ತರಗತಿಯಿಂದ ಆ ವಿಡಿಯೋಸ್ಗಳನ್ನು ನೋಡ್ಕೋತ ಹೋದ್ರಿ ಅಂತಂದ್ರೆ ಬಹಳಷ್ಟು ಈಸಿ ಆಗಿಬಿಡ್ತೈತೆ ಮ್ಯಾಥ್ಸ್. ಯಾಕಂದ್ರೆ ಬೇಸಿಕ್ ನಾಲೆಜೇ ಇಲ್ಲ ಅಂದ್ರೆ ನಾವು ಹೆಚ್ಚಿನ ಬಗೆಗೆ ಅದರ ಒಳಗೆ ಹೆಚ್ಚಿನ ಅಧ್ಯಾಯ ಮಾಡಿದರೆ ಏನೂ ಅರ್ಥ ಆಗಲ್ಲ. ಅದಕ್ಕೋಸ್ಕರನೇ ಬೇಸಿಕ್ ಆಗಿ ನೀವು ಫಸ್ಟಿಗೆ ಕಲಿಬೇಕು. 5ನೇ ತರಗತಿಯಲ್ಲಿ ಬರುವಂತಹ ಟಾಪಿಕ್ಸ್ಗಳನ್ನು, ಈಸಿ ಇರುವಂತಹ ಟಾಪಿಕ್ಸ್ಗಳನ್ನು ಮೊದಲು ಸ್ಟಾರ್ಟ್ ಮಾಡ್ಕೊರಿ. 5, 6 ಒಂದೊಂದೇ ಮುಗಿಸ್ಕೋತಾ ಹೋಗ್ರಿ. ಅಟ್ಲೀಸ್ಟ್ ನಾವು 7, 8ನೇ ತರಗತಿಯವರೆಗೂ ನಾವು PSTRಗೆ ಅಭ್ಯಾಸ ಮಾಡಲೇಬೇಕು. ಅಷ್ಟಾದ್ರೂ ನಾವು ಕಂಪ್ಲೀಟ್ ಮಾಡಲೇಬೇಕು. ಅಂದಾಗ ಒಂದು 20-22 ಮಾರ್ಕ್ಸ್ ಆರಾಮಾಗಿ ತೆಗಿಬೋದು ಅಷ್ಟು ಮಾಡಿದರೆ ನೀವು. ಮತ್ತು ಇದನ್ನ ಬಿಟ್ಟರೆ ಬೇರೆ ನಮಗೆ ಬೇಸಿಕ್ ನಾಲೆಜ್ ಎಲ್ಲ ಐತಿ. ನಾನು ಮಾಡಬಲ್ಲೆ, ಗಣಿತ ಮ್ಯಾಥ್ಸ್ ಮಾಡಬಲ್ಲೆ ಅನ್ನುವಂಥವ್ರು ಉದಯ್ ಸರ್ದು ಚಾನಲನ್ನು ಆಲ್ರೆಡಿ ಅವರು ಚಾನಲ್ ಅದೇ ಸ್ಟಾರ್ಟ್ ಮಾಡಿದಾಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ರು. ಅವಾಗ ಹೇಳಿ ನಾನು ಉದಯ್ ಸರ್ದು ಮ್ಯಾಥ್ಸ್ ಕ್ಲಾಸಸ್ಗಳನ್ನು ನೋಡ್ರಿ ಅಂತೇಳಿ. ಅದ್ರ ಜೊತೆಗೆ ಸ್ಪರ್ಧಾ ಕರ್ನಾಟಕದವರು ಕೂಡ ಸರ್ ಮಲ್ಲಿಕಾರ್ಜುನ್ ಸರು ಬಹಳಷ್ಟು ಕ್ವಶನ್ ಪೇಪರ್ಸ್ಗಳನ್ನ ಬಿಡಿಸ್ತಿರ್ತಾರೆ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಮಲ್ಲಿಕಾರ್ಜುನ್ ಸರ್ ಅಂತದಾರ. ಅವರು ಮ್ಯಾಥ್ಸ್ ಬಗೆಗೆ ಬಹಳಷ್ಟು ಈಸಿಯಾಗಿ ನಿಮಗೆ ತಿಳಿಯುವಂಗೆ ಹೇಳ್ತಾರೆ. ನಿಮ್ಗೆ ಬೇಕು ಅಂದ್ರೆ ಅವ್ರ ಕ್ಲಾಸ್ ಅಟೆಂಡ್ ಆಗೋದು ಬಹಳಷ್ಟು ಉತ್ತಮ. ಅವ್ರ ಪೇಯ್ಡ್ ಕ್ಲಾಸ್ ಕೂಡ ಐತಿ. ಮ್ಯಾಥ್ಸ್ ಅಷ್ಟೇ ನೀವು ಸಪ್ರೇಟಾಗಿ ಚಾಯ್ಸ್ ಮಾಡಿಕೊಂಡು ಸೇರ್ಬೋದು ಮ್ಯಾಥ್ಸ್ಗೆ. ಅಂಕುಶ ಸ್ವಲ್ಪ ಸೌಂಡ್ ಕಡಿಮೆ ಮಾಡ್ರಪ್ಪಿ. ಅವ್ರದ್ದು ಪೇಯ್ಡ್ ಕ್ಲಾಸ್ ಕೂಡ ಐತಿ ಮ್ಯಾಥ್ಸ್, ಅದನ್ನು ನೀವು ನೋಡ್ಬೋದು. ಒಳ್ಳೆ ಕ್ಲಾಸ್ಗಳು ಇರ್ತಾವು. ನನಗೆ ಕಾನ್ಫಿಡೆನ್ಸ್ ಐತಿ. ನಾನು ಕೇಳಿಲ್ಲ, ಬಟ್ ಅವ್ರು ಹೇಳೋ ಮೆಥಡಲ್ಲಿ ನಮಗೆ ಗೊತ್ತಾಗ್ಬಿಡ್ತೈತಿ. ಅದಕ್ಕೋಸ್ಕರ ಹೇಳತ್ತೀನಿ. ನಿಮಗೆ ಬೇರೆ ಯಾವುದಾದ್ರೂ ಪೇಯ್ಡ್ ಕ್ಲಾಸ್ ಸೇರ್ತಿದ್ರೆ ಸೇರ್ಕೋಬೋದು. ನಾನು ತಿಳಿದು ಹೇಳತ್ತೀನಿ. ಮತ್ತು ಉದಯ್ ಸ್ಟಡಿ ಸರ್ಕಲ್ಸ್ ಉದಯ್ ಸರ್ದು ಕೂಡ ಕ್ಲಾಸ್ಗಳು ಚೆನ್ನಾಗದಾವ. ಅವ್ರದ್ದು ಪೇಯ್ಡ್ ಕ್ಲಾಸ್ ಇದ್ರೆ ನೋಡ್ರಿ. ಮ್ಯಾಥ್ಸ್ ಒಂದು ನಿಮ್ಗೆ ಈಸಿ ಆಗಬೇಕು ಅಂದ್ರೆ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿನೇ ಬೇಕು. ಅದಕ್ಕೋಸ್ಕರ ಜಾಯಿನ್ ಆಗ್ಬೋದು. ಅದೊಂದು ಕ್ಲಾಸ್ ಜಾಯಿನ್ ಆಗ್ರಿ ಅಂತ ಹೇಳ್ತೀನಿ, PSTRದವ್ರಿಗೆ ಸ್ಪೆಷಲ್ ಆಗಿ. ಜೊತೆಗೆ ಈಗ ನಾವು ಸೈನ್ಸ್ ತೊಗೊಂಡಿರ್ತಾರಲ್ಲ, BSc ಮಾಡಿದವರು, ಅವರು ಕೂಡ ಈಗ GPT ಟ್ರೈ ಮಾಡ್ತಿರ್ತೀರಿ. ಅವರು ಕೂಡ ಕ್ಲಾಸ್ ಅಟೆಂಡ್ ಆಗೋದು ಒಳ್ಳೆಯದು. ಯಾಕಂದ್ರೆ ಅಷ್ಟು ಕ್ಲಾಸ್ ಸ್ವಲ್ಪ ಮ್ಯಾಥ್ಸ್ ಕ್ಲಾಸ್ಗೆ ಸೇರ್ಕೊಳ್ಳೋದು ಒಳ್ಳೇದಂತ ನನಗೆ ಅನಿಸ್ತೈತಿ. ನಾ ಮಾತ್ರ ಇದೇ ಪ್ರಾಕ್ಟೀಸ್ ಮಾಡ್ತಿರ್ತೀನಿ, ಯಾವುದೇ ಕ್ಲಾಸ್ ಜಾಯಿನ್ ಆಗಿಲ್ಲ. ಬಟ್ ನೀವು ಜಾಯಿನ್ ಆಗೋದು ಒಳ್ಳೆಯದು.
ಮತ್ತು ಯಾವ ಕ್ಲಾಸ್ಗಳು ನನ್ನ ತಿಳಿದ ಮಟ್ಟಿಗೆ ನಾನಂತರೂ ಇಷ್ಟೇ ನೋಡಿದ್ದು. ಒಂದು ಉದಯ ಸ್ಟಡಿ ಸರ್ಕಲ್ ಸರ್ದು, ಜೊತೆಗೆ ಸ್ಪರ್ಧಾ ಕರ್ನಾಟಕ ಸರ್ದು ಮಲ್ಲಿಕಾರ್ಜುನ್ ಸರ್ ವಿಡಿಯೋಸ್ಗಳನ್ನು ನೋಡ್ತಿರ್ತೀನಿ. ಅದನ್ನು ಬಿಟ್ಟರೆ ಬೇರೆ ಯಾವ ಕ್ಲಾಸ್ಗಳನ್ನು ನಾನು ನೋಡಿಲ್ಲ. ನೀವು ಮತ್ಯಾವುದಾದ್ರೂ ಇದ್ರೂ ನನಗೂ ಕೂಡ ಸಜೆಸ್ಟ್ ಮಾಡಿರಿ. ನೀವು ಬೇಸಿಕ್ಕಾಗಿ ಹೊಂಟೀರಿ, ಬೇಸಿಕ್ಕಾಗಿ ಕ್ಲಾಸ್ಗಳು ಇನ್ನೊಂದು ಮುನಿರಾಜು ಸರ್ದು ಕೂಡ ಕ್ಲಾಸ್ಗಳದಾವು. ಬೇಸಿಕ್ಕಾಗಿ ಅವರು ಕೂಡ ತೊಗೊಳಕ್ತಾರೆ, ಅಲ್ಲಿ ನೀವು ಜಾಯಿನ್ ಆಗ್ಬೋದು. 5ನೇ 6ನೇ ಕ್ಲಾಸಿಂದ ಅವರು ಹೇಳ್ಕೊತಾ ಹೊಂಟಾರ. ಫಸ್ಟ್ ಅವ್ರದ್ದು ಕೇಳ್ಕೊರಿ, ಮುನಿರಾಜು ಸರ್ದು ಕೇಳ್ರಿ, ವಿಡಿಯೋಸ್ಗಳನ್ನು ನೋಡ್ರಿ. ಅಲ್ಲಿನೂ ಅರ್ಥ ಆಗಲಿಲ್ಲ ಅಂತಂದ್ರೆ ಪೇಯ್ಡ್ ಕ್ಲಾಸ್ಗಳನ್ನು ಹಚ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿ. ಪೂರ್ತಿ ಬೇಸಿಕ್ಕಾಗಿಯೇ ಹೊಂಟಾಗ ನಾವು ಪೇಯ್ಡ್ ಮಾಡಿ ಕ್ಲಾಸ್ಗಳನ್ನು ಕೇಳೋದ್ರಲ್ಲಿ ಅರ್ಥ ಇಲ್ಲ. ಅಷ್ಟು ನಿಮಗೆ ಅರ್ಥ ಆಗಲಿಲ್ಲ ಅಂದ್ರೆ ಪೇಯ್ಡ್ ಕ್ಲಾಸ್ಗಳು ಇದೇ ರೀತಿ ಆಗಿರ್ತಾವೆ. ಅವ್ರೇನು ಚಿಕ್ಕ ಮಕ್ಳಿಗೆ ಹೇಳುವಂಗೆ ಹೇಳಂಗಿಲ್ಲ. ಈ ಕ್ಲಾಸ್ ಒಳಗೆ ಹೆಂಗೆ ಹೇಳ್ತಾರೆ ಅದೇ ಹೇಳ್ತಾ ಇರ್ತಾರೆ ನೋಡ್ರಿ. ಮುನಿರಾಜು ಸರ್ದು ಸ್ವಲ್ಪ ನಮ್ಗೆ ಮ್ಯಾಥ್ಸ್ ಪ್ರಾಕ್ಟೀಸ್ ಐತಿ ಅನ್ನೋರು ಸ್ಪರ್ಧಾ ಕರ್ನಾಟಕದಲ್ಲಿ ಬರುವಂತಹ ಮಲ್ಲಿಕಾರ್ಜುನ್ ಸರ್ದು ವಿಡಿಯೋಸ್ಗಳನ್ನು ನೋಡೋದಕ್ಕೆ ಪ್ರಾರಂಭ ಮಾಡಿರಿ. ಅವ್ರು ಇವತ್ತೇ PSTR ಬಗೆಗೆ ಒಂದು ಸಿಲೆಬಸನ್ನು ಬಿಟ್ಟಾರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಮಲ್ಲಿಕಾರ್ಜುನ್ ಸರ್. ಅದನ್ನು ವಾಚ್ ಮಾಡಿರಿ, ಸಿಲೆಬಸನ್ನು ಬರ್ಕೋರಿ. ನಾನು ಆದಷ್ಟು ಹೇಳ್ತೀನಿ, ಅದ್ರ ಮೇಲೆ ಒಂದು ವಿಡಿಯೋ ಮಾಡಿ ಹೇಳ್ತೀನಿ ಬೇಕಿದ್ರೆ. ಮತ್ತು ಉದಯ ಸ್ಟಡಿ ಸರ್ಕಲ್ ಸರ್ದು ಇಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊರಿ. ಮತ್ತು ಇನ್ನೊಂದು ಏನಾಕೈತಿ, ಈಗ ನಾನು ಮಕ್ಕಳ ವಾಣಿ ಮತ್ತು ಅವೆಲ್ಲ ಹಾಕಿದ್ನಲ್ಲ ವಿಡಿಯೋಸ್ಗಳು, ಅವೀಗ ಓಲ್ಡ್ ಅದು. ಈಗ ಮತ್ತು ನಾವು ಸ್ವಲ್ಪ ಅಪ್ಡೇಟ್ ಆಗಬೇಕಲ್ಲ, ಅದಕ್ಕೋಸ್ಕರ ಈ ವಿಡಿಯೋಸ್ಗಳನ್ನು ನೋಡ್ರಿ ಅಂತ ಹೇಳತ್ತೀನಿ. ಆದಷ್ಟು ಅವು ಯಾವುದು ಕಲಿತ್ರೂ ಪ್ರಾಬ್ಲಮ್ ಇಲ್ಲ, ಅಲ್ಲಿಂದ ಹೋದ್ರೂ ಪ್ರಾಬ್ಲಮ್ ಇಲ್ಲ. ಟಾಪಿಕ್ಸ್ಗಳು ಸೇಮ್ ಇತ್ತು ಅಂದ್ರೆ ಅವು ಕೂಡ ಅಭ್ಯಾಸ ಮಾಡ್ಬೋದು. ನೀವು ಒಂದು ಸರ್ತಿ ಚೆಕ್ ಮಾಡಿ, ನಾನು ಹೇಳ್ತಿರ್ತೀನಿ. ನೆಕ್ಸ್ಟ್ ನಾನು ವಿಡಿಯೋಸ್ಗಳು ಅಂದ್ರೆ ಡೈಲಿ ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಲ್ಲ, ಆವಾಗ ಹೇಳ್ತೀನಿ ಬೇಕಿದ್ರೆ. ಅಲ್ಲಿ ಈ ವಿಡಿಯೋದೊಳಗೆ ನೋಡ್ರಿ ಈಸಿಯಾಗಿ ಹೇಳ್ಕೊಟ್ಟಾರಂತ ಹೇಳ್ತಿರ್ತೀನಿ. ಬೇಕಿದ್ರೆ ಅಪ್ಡೇಟ್ ಇದ್ರಿ ಅಂದ್ರೆ ನನ್ನ ವಿಡಿಯೋಸ್ಗಳನ್ನು ನೋಡ್ತಿದ್ರಿ ಅಂತಂದ್ರೆ ನಿಮ್ಗೆ ಅಪ್ಡೇಟ್ ಇರ್ತೈತಿ. ಗಣಿತದ ಬಗ್ಗೆ ಸ್ವಲ್ಪ ಎಲ್ಲರಿಗೂ ಯಾವ್ದು ವಿಷಯ ಬರಲ್ಲ ಅದಕ್ಕೆ ಹೆಚ್ಚು ಟೈಮ್ ಕೊಡ್ರಿ. ಗಣಿತ ಬರಲ್ಲ ಅಂದ್ರೆ ರಾತ್ರಿ ತೊಗೊಂಡು ಕೊಡ್ರಿ. ನಾನು ಹಳೆ ವಿಡಿಯೋಸ್ಗಳನ್ನು ನೀವು ನೋಡಿರ್ಬೋದು, ವ್ಲಾಗ್ಸ್ಗಳನ್ನು. ರಾತ್ರಿ ಮ್ಯಾಥ್ಸ್ ಮಾತ್ರ ಆಲ್ಮೋಸ್ಟ್ ನಾನು ರಾತ್ರಿನೇ ಬಿಡಿಸ್ತಿರ್ತೀನಿ. 1 ತಾಸಲ್ಲ, 2 ತಾಸು, 2.5 ತಾಸು ಕೂಡ್ತೀನಿ. ಯಾಕಂದ್ರೆ ಆ ಪ್ರಾಬ್ಲಮ್ಸ್ ಬಿಡಿಸೋದ್ರಿಂದ ಇಂಟ್ರೆಸ್ಟ್ ಜಾಸ್ತಿ ಬರ್ತೈತಿ. ನೀವು ಟ್ರೈ ಮಾಡಿರಿ ಒಂದು ಸರ್ತಿ. ಯಾಕಂದ್ರೆ ನಾವು ತಲೆ ಉಪಯೋಗಿಸಿ ಮಾಡಬೇಕಲ್ಲ, ಆ ಟೈಮಲ್ಲಿ ನಿದ್ದೆ ಬರೋಂಗಿಲ್ಲ. ಬೇರೆ ಸಬ್ಜೆಕ್ಟ್ಸ್ಗಳನ್ನ ಓದಾಕತ್ತೀವಿ ಅಂತಂದ್ರೆ ಏನು ಮಾಡ್ತೈತಿ, ನಿದ್ದೆ ಬಂದ್ಬಿಡ್ತೈತಿ. ಬುಕ್ಸ್ಗಳನ್ನ ಓದೋದ್ರಿಂದ ನಿದ್ದೆ ಬರ್ತೈತಿ. ಈ ವಿಡಿಯೋ ಹೆಲ್ಪ್ ಆಯಿತು ಅನ್ಕೋತೀನಿ. ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಎಲ್ಲರಿಗೂ ಧನ್ಯವಾದಗಳು.